ನಮಸ್ಕಾರ. ಹಿಂದಿನ ವಿಡಿಯೋದಲ್ಲಿ ಸಂಸ್ಕೃತದಲ್ಲಿ ಎಡ್ಜೆಕ್ಟಿವ್ಸ್, ವಿಶೇಷಣ ಹಾಗೂ ವಿಶೇಷ್ಯ ಇವುಗಳನ್ನು ತಿಳಿದುಕೊಂಡ್ವಿ. ಮುಖ್ಯವಾಗಿ ಅದರಲ್ಲಿ ವಿಶೇಷಣವು ವಿಶೇಷ್ಯದ ಲಿಂಗ ವಿಭಕ್ತಿ ವಚನವನ್ನು ಪಡೆದುಕೊಳ್ತದೆ. ಆ ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ, ಒಮ್ಮೆ ನೋಡ್ಕೊಂಡು ಬನ್ನಿ. ಇವತ್ತಿನ ವಿಡಿಯೋದಲ್ಲಿ ಅದನ್ನು ಒಂದು ಚಿಕ್ಕ ವರ್ಕ್ಶೀಟನ್ನು ಮಾಡಿದ್ದೇನೆ, ಅದನ್ನು ಸಾಲ್ವ್ ಮಾಡೋಣ. ಮೊದಲಿಗೆ ಒಮ್ಮೆ ವರ್ಕ್ಶೀಟನ್ನು ತೋರಿಸ್ತೇನೆ, ಕಂಪ್ಲೀಟ್ ವರ್ಕ್ಶೀಟನ್ನು ತೋರಿಸ್ತೇನೆ. ಅದನ್ನು ಪಾಸ್ ಮಾಡಿ ಎಲ್ಲ ಆನ್ಸರನ್ನು ನೀವೇ ಬರೆದು ಆಮೇಲೆ ಬೇಕಿದ್ದರೆ ಈ ಸೊಲ್ಯೂಷನನ್ನು ನೋಡಬಹುದು. ಈಗ ಈ ವರ್ಕ್ಶೀಟನ್ನು ಸಾಲ್ವ್ ಮಾಡೋಣ. ಮೊದಲನೇದಾಗಿ ರಿಕ್ತಸ್ಥಾನಂ ವಿಶೇಷಣ ಶಬ್ದೇನ ಪೂರಯತ. ರಿಕ್ತಸ್ಥಾನಂ ಬ್ಲ್ಯಾಂಕ್ ಅನ್ನು ವಿಶೇಷಣ ಶಬ್ದದಿಂದ ಕಂಪ್ಲೀಟ್ ಮಾಡಿ. ಉದಾಹರಣೆ ಕೊಟ್ಟಿದ್ದಾರೆ. ಉದಾಹರಣೆಗೆ ಸುಂದರಂ ಪುಷ್ಪಂ. ಸುಂದರಂ ಪುಷ್ಪಂ, ಇಲ್ಲಿ ಬ್ರಾಕೆಟ್ ಅಲ್ಲಿ ಸುಂದರಂ ಅಂತ ಕೊಟ್ಟಿದ್ದೇನೆ, ಸುಂದರ ಅಂತ ಇದೆ. ಇಲ್ಲಿ ಪುಷ್ಪಂ ಇರೋದ್ರಿಂದ ಸುಂದರಂ ಪುಷ್ಪಂ ಅಂತ ಆಯಿತು. ಮುಂದೆ ಇಲ್ಲಿ ಮೊದಲನೇದಾಗಿ ಉನ್ನತ ಪರ್ವತಃ. ಪರ್ವತಃ ಅಂದರೆ ಬೆಟ್ಟ, ಉನ್ನತ ಅಂದರೆ ಎತ್ತರ ಅಂತ ಅರ್ಥ. ಪರ್ವತಃ ಇರೋದ್ರಿಂದ ಇಲ್ಲಿ ಪುಲ್ಲಿಂಗ ಶಬ್ದವಾಗಿರೋದ್ರಿಂದ ಉನ್ನತ ಇರುವಂಥದ್ದು ಪುಲ್ಲಿಂಗ ಶಬ್ದ, ಇಲ್ಲಿ ಪರ್ವತ ಹಾಗೆ ಏಕವಚನದಲ್ಲಿದೆ, ಪ್ರಥಮ ವಿಭಕ್ತಿಯಲ್ಲಿದೆ. ಉನ್ನತಃ ಅಂತ ಆಗ್ತದೆ, ಉನ್ನತಃ ಪರ್ವತಃ. ಸೆಕೆಂಡು ನದಿ, ಈಕಾರ ಅಂತ ಸ್ತ್ರೀಲಿಂಗ, ಪ್ರಥಮ ವಿಭಕ್ತಿ ಏಕವಚನದಲ್ಲಿದೆ. ಪವಿತ್ರ, ಇದು ಸಹ ಪ್ರಥಮ ವಿಭಕ್ತಿ ಏಕವಚನಕ್ಕೆ ಹೋಗ್ಬೇಕು, ಪವಿತ್ರ ಅಂತ ಆಗ್ತದೆ. ಸ್ತ್ರೀಲಿಂಗಕ್ಕೆ ಹೋದಾಗ ಪವಿತ್ರ ನದಿ ಅಂತ ಆಗ್ತದೆ. ಶೃಗಾಲಃ ಪುಲ್ಲಿಂಗ, ಪ್ರಥಮ ವಿಭಕ್ತಿ ಏಕವಚನ. ಚತುರ ಅಂತ ಇದೆ, ಬುದ್ಧಿವಂತ ಅಂತ ಅರ್ಥ. ಚತುರಃ ಶೃಗಾಲಃ. ಮಹಿಳಾ, ಆಕಾರ ಅಂತ ಸ್ತ್ರೀಲಿಂಗ ಶಬ್ದ, ಏಕವಚನದಲ್ಲಿದೆ, ಪ್ರಥಮ ವಿಭಕ್ತಿ ಏಕವಚನದಲ್ಲಿದೆ. ಏಕ ಇದ್ದಿದ್ದು ಏಕಾ ಮಹಿಳಾ ಅಂತ ಆಗ್ತದೆ. ನಗರಾಣಿ, ನಗರಗಳು, ನಗರ ಶಬ್ದ ನಪುಂಸಕಲಿಂಗ, ಪ್ರಥಮ ವಿಭಕ್ತಿ ಏಕವಚನದಲ್ಲಿ ಬಹುವಚನದಲ್ಲಿದೆ. ಸುಂದರ, ಅದನ್ನು ನಪುಂಸಕಲಿಂಗದಲ್ಲಿ ಬಹುವಚನದಲ್ಲಿ ಮಾಡಬೇಕು. ಸುಂದರಾಣಿ ನಗರಾಣಿ. ಭವನಂ ಅಂದರೆ ಕಟ್ಟಡ. ವಿಶಾಲ, ಭವನಂ ನಪುಂಸಕಲಿಂಗ ಏಕವಚನದಲ್ಲಿದೆ, ವಿಶಾಲಂ ಭವನಂ ಅಂತ ಆಗ್ತದೆ. ಮುಂದೆ ಆಕಾಶ ನಿರ್ಮಲ, ಶುದ್ಧವಾದಂತಹ. ಆಕಾಶ ಪುಲ್ಲಿಂಗ, ಪ್ರಥಮ ವಿಭಕ್ತಿ ಏಕವಚನ, ಅದರಿಂದ ನಿರ್ಮಲಃ ಅಂತ ಆಗ್ತದೆ. ಕಕ್ಷಾ ಸಪ್ತಮ ಅಂದರೆ 7ನೆಯ ತರಗತಿ ಅಂತ, ಇಲ್ಲಿ ಆರ್ಡಿನಲ್ ನಂಬರ್ ಅಲ್ಲಿದೆ. 7ನೆಯ, ಸಪ್ತಮಃ ಅಂದರೆ ಪುಲ್ಲಿಂಗ ಆಯಿತು, ಕಕ್ಷಾ ಸ್ತ್ರೀಲಿಂಗದಲ್ಲಿರೋದ್ರಿಂದ ಸಪ್ತಮೀ ಕಕ್ಷಾ ಈಕಾರ ಹಂತದಲ್ಲಿ ಬರ್ತದೆ, ಸಪ್ತಮೀ ಕಕ್ಷಾ. ಪಾಠ ಪ್ರಥಮ, ಇಲ್ಲೂ ಸಹ ಆರ್ಡಿನಲ್ಲು, ಮೊದಲನೆಯ ಚಾಪ್ಟರ್ ಅಂತ. ಪ್ರಥಮಃ ಪಾಠಃ, ಪ್ರಥಮಃ ಪಾಠಃ. ಧನಂ ಪ್ರಭೂತ, ಹೇರಳವಾಗಿರುವಂಥದ್ದು. ಧನಂ ನಪುಂಸಕಲಿಂಗ ಏಕವಚನದಲ್ಲಿದೆ, ಪ್ರಭೂತಂ ಧನಂ ಅಂತ ಆಗ್ತದೆ. ಇವಿಷ್ಟು ಇದರ ಆನ್ಸರ್ ಆಗ್ತದೆ. ಉನ್ನತಃ, ಪವಿತ್ರ, ಚತುರಃ, ಏಕ, ಸುಂದರಾಣಿ, ವಿಶಾಲಂ, ನಿರ್ಮಲಃ, ಸಪ್ತಮಿ, ಪ್ರಥಮಃ, ಪ್ರಭೂತಂ. ಮುಂದೆ ಉಚಿತ ವಿಶೇಷಣೇನ ರಿಕ್ತಸ್ಥಾನಂ ಪೂರಯತ. ಇಲ್ಲಿ ಒಂದು ಸೆಂಟೆನ್ಸ್ ಇದೆ, ಕರೆಕ್ಟ್ ಆಗಿರುವಂತಹ ವಿಶೇಷಣವನ್ನು ಇವೆರಡರಲ್ಲಿ ಯಾವುದು ಅಂತ ಸೆಲೆಕ್ಟ್ ಮಾಡಬೇಕು.
ಗಂಗಾ ಜಲಂ ಡ್ಯಾಶ್ ಅಸ್ತಿ. ಗಂಗಾ ಜಲಂ ಡ್ಯಾಶ್ ಅಸ್ತಿ, ಮಧುರ ಅಥವಾ ಮಧುರಂ. ಇಲ್ಲಿ ಗಂಗಾ ಜಲ, ಗಂಗಾ ಅನ್ನುವಂಥದ್ದೇ ಒಂದು ವಿಶೇಷಣ ಆಯ್ತು ಅಲ್ಲಿ, ಆದರೆ ವಿಶೇಷಣ ಅಲ್ಲ, ಜಲದ ಹೆಸರದು, ಸಾರಿ. ಜಲಂ ಅನ್ನುವಂಥದ್ದನ್ನು ನಾವು ನೌನಾಗಿ ತಗೊಬೇಕು. ಗಂಗಾ ಜಲಂ ಅಂತ ಇದ್ರೂ ಸಹ ಕೊನೆಯದು ಯಾವುದು? ನೀರು. ನೌನ್ ಅನ್ನುವಂಥದ್ದು ನೀರನ್ನು ತಗೊಳ್ಬೇಕು. ಆದ್ದರಿಂದ ಅದು ನಪುಂಸಕಲಿಂಗ ಇರೋದ್ರಿಂದ ಮಧುರಂ ಅಸ್ತಿ ಅಂತ ಆಗ್ತದೆ. ಗಂಗಾ ಅಂತ ಅದನ್ನು ನೌನಾಗಿ ತಗೊಂಡು ಮಧುರ ಅಂತ ಆಗಲ್ಲ. ಗಂಗೆ ಮಧುರವಾಗಿದೆ ಅಲ್ಲ, ಗಂಗೆಯ ಜಲ. ಆದ್ದರಿಂದ ನೌನು ಜಲಂ ಇಲ್ಲಿ, ಅದರ ಆನ್ಸರು ವಿಶೇಷಣ ಮಧುರಂ ಅಂತ ಆಗ್ತದೆ ಹೊರತು ಮಧುರ ಆಗಲ್ಲ. ಇಲ್ಲಿ ಮಧುರಂ ಮಕಾರ ಯಾಕೆ ಬಂತು ಅಂದರೆ ನೆಕ್ಸ್ಟಿನ ಅಕ್ಷರ ಅ ಇದೆ. ಸ್ವರಾಕ್ಷರ ಇದ್ದಾಗ ನಾವು ಅನುಸ್ವಾರವನ್ನು ಮಕಾರದಲ್ಲಿ ಹಾಕ್ತೇವೆ, ಇಲ್ಲ ಆದರೆ ಮಾತ್ರ ಬಿಂದುವಿನಲ್ಲಿ ಹಾಕ್ತೇವೆ. ಗಜಃ ಡ್ಯಾಶ್ ಅಸ್ತಿ. ಗಜಃ ನೌನು, ಅದಕ್ಕೆ ವಿಶೇಷಣ ಸ್ಥೂಲಃ ಅಥವಾ ಸ್ಥೂಲಂ. ಗಜಃ ಪುಲ್ಲಿಂಗ ಆಗಿರೋದ್ರಿಂದ ಸ್ಥೂಲಃ ಅಸ್ತಿ. ಸೀತಾ ಜನಕಸ್ಯ ಡ್ಯಾಶ್ ಪುತ್ರಿ. ಇಲ್ಲಿ ಎರಡು ನೌನ್ ಇದೆ, ಸೀತಾ ಇದೆ, ಜನಕ ಇದೆ, ಪುತ್ರಿ. ಇಲ್ಲಿ ನಾವು ತಗೊಳ್ಬೇಕಾಗಿರೋದು ಜನಕನ ಮಗಳು ಸೀತಾ, ಸೀತೆಯ ಬಗ್ಗೆ ಮಾತಾಡ್ತಾ ಇದ್ದೀವಿ. ಪುತ್ರಿ ಎಷ್ಟನೇ ಅಂದ್ರೆ ಪುತ್ರಿ, ಯಾವ ಪುತ್ರಿ ಅವಳು? ಜ್ಯೇಷ್ಠಾ ಪುತ್ರಿ. ಪುತ್ರಿ ಅನ್ನುವಂಥ ಸೀತಾ ಸ್ತ್ರೀಲಿಂಗದಲ್ಲಿರೋದ್ರಿಂದ ಜ್ಯೇಷ್ಠ ಅಂತ ಆಗ್ತದೆ. ಜ್ಯೇಷ್ಠ ಅಂದ್ರೆ ಪುಲ್ಲಿಂಗಕ್ಕೆ ಹೋಗ್ತದೆ. ಜ್ಯೇಷ್ಠ ಪುತ್ರಿ. ಡ್ಯಾಶ್ ರಾಮಾಯ ನಮಃ. ರಾಮನಿಗೆ ನಮಸ್ಕಾರಗಳು. ಯಾರಿಗೆ? ನೌನ್ ಯಾವುದು ಇಲ್ಲಿ? ರಾಮಾಯ. ಇದು ಯಾವ ವಿಭಕ್ತಿಯಲ್ಲಿದೆ? ಚತುರ್ಥಿ ವಿಭಕ್ತಿ, ಏಕವಚನದಲ್ಲಿದೆ. ಆದ್ದರಿಂದ ಆನ್ಸರ್ ಯಾವುದು? ಸುಂದರಂ. ಅಂದರೆ ಇದು ದ್ವಿತೀಯ ವಿಭಕ್ತಿಗೂ ಹೋಗುತ್ತೆ ಪುಲ್ಲಿಂಗ ಶಬ್ದ ತಗೊಂಡ್ರೆ, ಇಲ್ಲ ನಪುಂಸಕಲಿಂಗವಾದರೂ ಆಗ್ತದೆ. ಆದ್ದರಿಂದ ಇದಾಗಲ್ಲ ಇಲ್ಲಿ, ಯಾಕಂದರೆ ರಾಮ ಚತುರ್ಥಿ ವಿಭಕ್ತಿಯಲ್ಲಿರೋದ್ರಿಂದ ಸುಂದರಾಯ ರಾಮಾಯ ನಮಃ. ರಮೇಶಃ ಡ್ಯಾಶ್ ಛಾತ್ರ ಅಸ್ತಿ. ಉತ್ತಮ ಅಥವಾ ಉತ್ತಮ. ರಮೇಶನು ಎಂತಹ ಛಾತ್ರ? ಇಲ್ಲಿ ಛಾತ್ರ ಅನ್ನುವಂಥದ್ದು ನೌನು, ಅದಕ್ಕೆ ವಿಶೇಷಣ ಕೊಡಬೇಕು ನಾವು. ರಮೇಶಃ ಉತ್ತಮ ಛಾತ್ರ. ಯಾಕೆ ಛಾತ್ರ ಅಂದರೆ ಇಲ್ಲಿ ಛಾತ್ರ ಪುಲ್ಲಿಂಗ ಏಕವಚನದಲ್ಲಿದೆ. ಉತ್ತಮ ಛಾತ್ರ. ಇವಿಷ್ಟು ಇದರ ಆನ್ಸರ್ ಆಗ್ತದೆ. ಮುಂದೆ ಮೇಲನಂ ಕುರುತ, ಹೊಂದಿಸಿ ಬರೆಯುವಂಥದ್ದು. ಪೀತಃ, ಮೊದಲಿಗೆ ಇವುಗಳ ಅರ್ಥವನ್ನು ತಿಳಿದುಕೊಳ್ಳೋಣ. ಪೀತಃ ಅಂದರೆ ಯೆಲ್ಲೋ ಕಲರು, ಪತ್ರಂ ಅಂದರೆ ಎಲೆ, ಉಷ್ಣಂ ಬಿಸಿ ಅಂತ ಅರ್ಥ, ಛಾತ್ರ ಸ್ತ್ರೀಲಿಂಗ ವಿದ್ಯಾರ್ಥಿನಿ, ಮಧುರ ಸ್ತ್ರೀಲಿಂಗದಲ್ಲಿದೆ ಸ್ವೀಟ್ ಅಂತ ಅರ್ಥ, ಪನಸಂ ಅಂದರೆ ಹಲಸಿನ ಹಣ್ಣು, ಹರಿತಂ ಅಂದರೆ ಗ್ರೀನ್ ಕಲರು, ಕಾಯಃ ಅಂದರೆ ಬಾಡಿ ದೇಹ, ಉನ್ನತಃ ಅಂದರೆ ಎತ್ತರ, ಆಮ್ರಹ ಅಂದರೆ ಮಾವಿನಕಾಯಿ, ದೀರ್ಘ ಅಂದರೆ ಉದ್ದ ಅಂತ ಅರ್ಥ, ದ್ವಿಚಕ್ರಿಕ ಅಂದರೆ ಸೈಕಲ್ಲು, ಅಲಸಹ ಅಂದರೆ ಲೇಜಿ, ದುಗ್ಧಂ ಹಾಲು, ಸ್ಥೂಲಂ ದಪ್ಪ, ಭಾಷಾ ಭಾಷೆ ಲ್ಯಾಂಗ್ವೇಜ್, ಬುದ್ಧಿಮತಿ ಸ್ತ್ರೀಲಿಂಗದಲ್ಲಿದೆ ಇಂಟೆಲಿಜೆಂಟ್ ಅಂತ, ಸೇವಕ ಅಂದರೆ ಸರ್ವೆಂಟ್, ನವೀನ ನವೀನ ಅಂದರೆ ಹೊಸದು ನ್ಯೂ ಅಂತ, ದಂಡ ಅಂದರೆ ಕೋಲು ಅಂತ ಅರ್ಥ. ಈಗ ಇದನ್ನು ಹೊಂದಿಸಿ ನೋಡೋಣ. ಪೀತಃ ಅಂದರೆ ಯೆಲ್ಲೋ ಕಲರು, ಹಾಗೆ ಇದು ಪ್ರಥಮ ವಿಭಕ್ತಿ ಏಕವಚನದಲ್ಲಿದೆ. ಯಾವುದಕ್ಕೆ ಇದಾಗಬಹುದು? ಪೀತಃ ಪತ್ರಂ ಆಗಲ್ಲ, ಪತ್ರಂ ನಪುಂಸಕಲಿಂಗದಲ್ಲಿದೆ, ಛಾತ್ರ ಆಗಲ್ಲ, ಸ್ತ್ರೀಲಿಂಗದಲ್ಲಿದೆ, ಪನಸಂ ನಪುಂಸಕಲಿಂಗ, ಕಾಯಃ ಪೀತಃ ಕಾಯಃ ತಗೊಬೋದು, ಆದರೆ ಅರ್ಥ ಹೊಂದಿಕೆ ಆಗ್ತಾ ಇಲ್ಲ, ಯೆಲ್ಲೋ ಕಲರ್ ದೇಹ ಅಂತ. ಪೀತಃ ಆಮ್ರಹ ಮಾವಿನ ಹಣ್ಣು, ಮಾವಿನ ಹಣ್ಣು ಯೆಲ್ಲೋ ಕಲರಲ್ಲಿ ಇರ್ತದೆ. ಅದರಿಂದ ಇದಕ್ಕೆ ಆನ್ಸರು ಪೀತಃ ಆಮ್ರಹ. ನೆಕ್ಸ್ಟು ಉಷ್ಣಂ. ಉಷ್ಣಂ ಅಂದರೆ ಬಿಸಿ ಅಂತ ಅರ್ಥ ಆಗಿದೆ ಇಲ್ಲಿ. ಉಷ್ಣಂ ಪತ್ರಂ ಆಗಲ್ಲ, ನಪುಂಸಕಲಿಂಗ ಆಗಿದ್ರೂ ಸಹ ಬಿಸಿಯಾದ ಪತ್ರ ಅನ್ನುವಂಥದ್ದು ಹೊಂದಿಕೆ ಆಗಲ್ಲ. ಛಾತ್ರ ಸ್ತ್ರೀಲಿಂಗದಲ್ಲಿದೆ, ಪನಸಂ ಬಿಸಿಯಾದ ಹಲಸು ಅರ್ಥ ವರ್ಕ್ ಆಗಲ್ಲ ಇಲ್ಲಿ.
ದ್ವಿಚಕ್ರಿಕಾ ಸ್ತ್ರೀಲಿಂಗದಲ್ಲಿದೆ, ಕಾಯಃ ಪುಲ್ಲಿಂಗದಲ್ಲಿದೆ, ದುಗ್ಧಂ ಹಾಲು, ಬಿಸಿಯಾದ ಹಾಲು. ಇದು ಹೊಂದಿಕೆ ಆಗ್ತದೆ ಇಲ್ಲಿ. ಸೊ ಉಷ್ಣಂ ದುಗ್ಧಂ. ಮಧುರ, ಮಧುರ ಅಂದರೆ ಸ್ವೀಟ್. ಪತ್ರಂ ನಪುಂಸಕ, ಛಾತ್ರ, ಮಧುರ ಅನ್ನೋದು ಇಲ್ಲಿ ದ್ವಿತೀಯ ಸ್ತ್ರೀಲಿಂಗದಲ್ಲಿದೆ. ಛಾತ್ರ, ಮಧುರ ಛಾತ್ರ ಅಷ್ಟು ವರ್ಕ್ ಆಗಲ್ಲ. ಕಾಯಃ ಆಗಲ್ಲ, ಪನಸಂ ಆಗಲ್ಲ. ಮಧುರ ಇದೆ, ಪನಸಂ ನಪುಂಸಕ ಲಿಂಗದಲ್ಲಿದೆ, ಅದರಿಂದ ಅಲ್ಲಿ ಆಗಲ್ಲ. ದ್ವಿಚಕ್ರಿಕಾ ಮಧುರ ಆಗಲ್ಲ. ದುಗ್ಧಂ ಆಗಿದೆ. ಭಾಷಾ ಅಂದರೆ ಲ್ಯಾಂಗ್ವೇಜ್. ಮಧುರ ಭಾಷಾ, ಮಧುರ ಅಂದರೆ ಇಲ್ಲಿ ತುಂಬ ಸ್ವೀಟ್, ಅಂದರೆ ಕೇಳಲಿಕ್ಕೆ ತುಂಬ ಇಂಪಾಗಿರುವಂಥದ್ದು, ಚೆನ್ನಾಗಿರುವಂಥದ್ದು ಅಂತ. ಇಲ್ಲಿ ಮಧುರ ಭಾಷಾ. ಸೇವಕ ದಂಡ ಎರಡು ಪುಲ್ಲಿಂಗದಲ್ಲಿರೋದ್ರಿಂದ ವರ್ಕ್ ಆಗಲ್ಲ. ಅದರಿಂದ ಆನ್ಸರು ಮಧುರ ಭಾಷಾ, ಮಧುರವಾದ ಭಾಷೆ. ಹರಿತಂ ಗ್ರೀನ್ ಕಲರ್, ಹರಿತಂ ಪತ್ರಂ ಹಸಿರು ಎಲೆ ಅಂತ ಅರ್ಥ. ಉನ್ನತಃ, ಉನ್ನತಃ ಅಂದರೆ ಎತ್ತರವಾದದ್ದು. ಉನ್ನತಃ ಇಲ್ಲಿ ಉಳಿದಿರುವಂಥ ಛಾತ್ರ ಸ್ತ್ರೀಲಿಂಗ, ಉನ್ನತ ಪುಲ್ಲಿಂಗ ಏಕವಚನದಲ್ಲಿದೆ, ಛಾತ್ರ ಸ್ತ್ರೀಲಿಂಗ, ಪನಸಂ ನಪುಂಸಕಲಿಂಗ, ಕಾಯಃ ಎತ್ತರವಾದ ದೇಹ, ಅದನ್ನು ತಗೋಬಹುದು. ಮುಂದೆ ಯಾವುದಾದ್ರೂ ಆಗುತ್ತಾ? ಉನ್ನತಃ ಸೇವಕ, ಎತ್ತರವಾದ ಸೇವಕ. ಎತ್ತರವಾದ ದಂಡ, ದಂಡವನ್ನು ಎತ್ತರ ಅಂತ ತಗೊಳ್ಳಲ್ಲ ನಾವು, ಕೋಲನ್ನು ಉದ್ದ ಅಂತ ತಗೊಂತೀವಿ ನಾವು. ಅದರಿಂದ ಇಲ್ಲಿ ಉನ್ನತಃ ಕಾಯಃ ಅನ್ನುವಂಥದ್ದು ರೆಲೆವೆಂಟ್ ಆಗ್ತದೆ. ಎತ್ತರವಾದ ದೇಹವನ್ನು ಹೊಂದಿದ್ದಾನೆ ಆ ಥರ. ಒಂದೊಮ್ಮೆ ಕನ್ಫ್ಯೂಷನ್ ಇದ್ದಾಗ ಇದನ್ನು ಬಿಟ್ಟು ಮುಂದಿನದಕ್ಕೆ ಹೋದಾಗ ಅಲ್ಲಿ ಉಳಿದದನ್ನೆಲ್ಲ ಮ್ಯಾಚ್ ಮಾಡಿದ ನಂತರ ಯಾವುದು ಕರೆಕ್ಟ್ ಅಂತ ಗೊತ್ತಾಗ್ತದೆ. ಆವಾಗ ಅದನ್ನು ಪಾಯಿಂಟ್ ಮಾಡ್ಬೋದು. ಮುಂದೆ ದೀರ್ಘ, ದೀರ್ಘ ಅಂದರೆ ಉದ್ದವಾದ ಅಂತ, ಲಾಂಗ್ ಅಂತ. ದೀರ್ಘ ಪುಲ್ಲಿಂಗ ಏಕವಚನದಲ್ಲಿದೆ, ಛಾತ್ರ ಆಗಲ್ಲ, ಪನಸಂ ಆಗಲ್ಲ, ಸ್ತ್ರೀಲಿಂಗ ನಪುಂಸಕಲಿಂಗದಲ್ಲಿರೋದ್ರಿಂದ. ದ್ವಿಚಕ್ರಿಕಾನೂ ಆಗಲ್ಲ, ಸ್ತ್ರೀಲಿಂಗದಲ್ಲಿದೆ. ಸೇವಕ, ಉದ್ದವಾದ ಸೇವಕ, ಲಾಂಗ್ ಸೇವಕ, ಇದಾಗಲ್ಲ. ದಂಡ ಕೋಲು, ಉದ್ದವಾದ ಕೋಲು, ಇದು ಆನ್ಸರ್ ಆಗ್ತದೆ. ಅಲಸಹ, ಅಲಸಹ ಅಂದರೆ ಲೇಜಿ ಅಂತ. ಅಲಸಹ ಇದು ಸಹ ಪುಲ್ಲಿಂಗ ಏಕವಚನದಲ್ಲಿದೆ, ಛಾತ್ರ ಪನಸಂ ಆಗಲ್ಲ, ದ್ವಿಚಕ್ರಿಕ ಆಗಲ್ಲ, ಉಳಿದದ್ದು ಸೇವಕ, ಆಲಸಿಯಾದ ಸೇವಕ. ಸ್ಥೂಲಂ, ಸ್ಥೂಲಂ ಅಂದರೆ ದಪ್ಪ ಅಂತ ಅರ್ಥ. ಇದು ನಪುಂಸಕಲಿಂಗದಲ್ಲಿದೆ, ಛಾತ್ರ ಆಗಲ್ಲ, ಪನಸಂ ಹಲಸಿನ ಹಣ್ಣು, ದಪ್ಪವಾದ ಹಲಸಿನ ಹಣ್ಣು, ಅದರಿಂದ ಸ್ಥೂಲಂ ಪನಸಂ. ಬುದ್ಧಿಮತಿ, ಬುದ್ಧಿಮತಿ ಅನ್ನೋದು ಸ್ತ್ರೀಲಿಂಗ ಶಬ್ದವಾಗಿದೆ, ಬುದ್ಧಿವಂತ, ಇಂಟೆಲಿಜೆಂಟ್ ಅಂತ. ಬುದ್ಧಿಮತಿ ಛಾತ್ರ, ಇಂಟೆಲಿಜೆಂಟ್. ಕೊನೆಯದಾಗಿ ನವೀನ, ನವೀನ ಅಂದರೆ ಹೊಸದು, ಸ್ತ್ರೀಲಿಂಗದಲ್ಲಿದೆ, ಅದರಿಂದ ನವೀನ ದ್ವಿಚಕ್ರಿಕ, ಹೊಸ ಸೈಕಲ್. ಸೊ ಇವಿಷ್ಟು ಇದರ ಆನ್ಸರ್ ಆಗ್ತದೆ. ಮುಂದೆ ಕೊನೆಯದಾಗಿ ಅಧೋ ಲಿಖಿತ ಪರಿಚ್ಛೇದಾತ್ ವಿಶೇಷಣ ಸಂಜ್ಞಾಂ ತತ್ಸಂಬದ್ಧ ಸಂಜ್ಞಾಂ ಚ ಚಿನುತ. ಇಲ್ಲಿ ಕೊಟ್ಟಿರುವ ಪರಿಚ್ಛೇದ ಅಂದರೆ ಪ್ಯಾರಾಗ್ರಾಫಿಂದ ವಿಶೇಷಣ ಮತ್ತೆ ಅದಕ್ಕೆ ಹೊಂದಿಕೆಯಾಗುವಂತಹ ನೌನ್ ಅದನ್ನು ಸೆಲೆಕ್ಟ್ ಮಾಡಿ ಬರಿಬೇಕು. ನಾನು ಇಲ್ಲಿ ನಂಬರ್ಸನ್ನು ಹಾಕ್ತೀನಿ, 1, 2 ಅಂತ. 1 ಅಂದರೆ ವಿಶೇಷಣ, 2 ಅಂದರೆ ವಿಶೇಷ್ಯ ಅಂತ ಅರ್ಥ. ಅಹೋ ಸುಮಧುರಃ ಕಾಲಃ, ಸುಮಧುರಃ ಕಾಲಃ, ಇಲ್ಲಿ ತುಂಬ ಮಧುರವಾದ, ಮಧುರವಾದ ಅಂದರೆ ತುಂಬ ಚೆನ್ನಾಗಿರುವಂತಹ ಕಾಲ. ಕಾಲ ನೌನ್ ಆಗಿದೆ, ಸುಮಧುರಃ ವಿಶೇಷಣ, ಕಾಲಃ ವಿಶೇಷ್ಯ ಆಗುತ್ತೆ. ಸುಮಧುರ ಎಂತಹ ಕಾಲ? ಸುಮಧುರಃ ಕಾಲ, ವಿಶೇಷಣ ಸುಮಧುರಃ, ವಿಶೇಷ್ಯ ಕಾಲಃ. ತೋಷದಃ ಸಮಯಃ, ತೋಷದಃ ಅಂದರೆ ಸಂತೋಷವಾಗಿರುವಂಥದ್ದು, ತುಷ್ಯತಿ ಅಂದರೆ ಖುಷಿ ಕೊಡ್ತದೆ ಅಂತ. ತೋಷದಃ ಅಂದರೆ ಸಂತೋಷವಾಗಿರುವಂತಹ ಸಮಯ, ಅಂದರೆ ಈ ಮೊಮೆಂಟ್ ಅನ್ನೋದು ತುಂಬ ಖುಷಿ ಕೊಡ್ತಾ ಇದೆ. ಸಮಯ ನೌನಲ್ಲಿ ಎಂತಹ ಸಮಯ? ತೋಷದಃ ಸಮಯ, ತೋಷದಃ ವಿಶೇಷಣ, ಸಮಯ ವಿಶೇಷ್ಯ ಆಗ್ತದೆ. ಮನೋಹರಃ ಪರಿಸರಃ, ಮನೋಹರವಾದ ಪರಿಸರ, ಪರಿಸರ ನೌನು,
ಎಂತಹ ಪರಿಸರ? ವಿಶೇಷಣ ಏನು ಪರಿಸರದ್ದು? ಮನೋಹರಃ. ಮನೋಹರಃ ವಿಶೇಷಣ, ಪರಿಸರಃ ವಿಶೇಷ್ಯ. ರಮಣೀಯಂ ವಾತಾವರಣಂ. ವಾತಾವರಣವು ರಮಣೀಯವಾಗಿದೆ. ನೌನ್. ವಿಶೇಷ್ಯ ಇಲ್ಲಿ ವಾತಾವರಣಂ. ವಿಶೇಷಣ ರಮಣೀಯಂ. ಆಕಾಶಃ ವಿಮಲಃ. ಆಕಾಶವು ವಿಮಲವಾಗಿದೆ, ಅಂದರೆ ಶುಭ್ರವಾಗಿದೆ, ಯಾವುದೇ ಒಂದು ಮೋಡಗಳು ಏನೂ ಇಲ್ಲ, ತುಂಬ ಚೆನ್ನಾಗಿದೆ, ಶುಭ್ರವಾಗಿದೆ ಅಂತ. ಇಲ್ಲಿ ಆಕಾಶಃ ವಿಮಲಃ ಎನ್ನುವಲ್ಲಿ ಆಕಾಶ ಹೇಗಿದೆ? ವಿಮಲವಾಗಿದೆ. ಅದರಿಂದ ನೌನು ಆಕಾಶ, ಅದಕ್ಕೆ ವಿಶೇಷಣ ವಿಮಲಃ, ಇದು ವಿಶೇಷಣ. ಆಕಾಶೆ ನೀಲಾಹ ಮೇಘಾಹ ವಿಲಸಂತಿ. ಆಕಾಶದಲ್ಲಿ ನೀಲಿ ಬಣ್ಣದ ಮೇಘಗಳು ವಿಲಸಂತಿ ಇದ್ದಾವೆ ಅಂತ, ರಾರಾಜಿಸ್ತಾ ಇದ್ದಾವೆ ಅಂತ. ಆಕಾಶದಲ್ಲಿ ಎಂತಹ ಮೇಘಗಳು? ನೀಲಾಹ ಮೇಘಾಹ. ಆದ್ದರಿಂದ ಮೇಘಗಳಿಗೆ ವಿಶೇಷಣ ನೀಲಾಹ. ಇಲ್ಲಿ ಮೇಘಾಹ ಬಹುವಚನದಲ್ಲಿರೋದ್ರಿಂದ ನೀಲಾಹ ಬಹುವಚನದಲ್ಲಿದೆ. ವಿವಿಧಾಹ ಖಗಾಹ ವಿಹರಂತಿ. ಇಲ್ಲಿ ವಿವಿಧಾಹ ಖಗಾಹ, ಖಗಗಳು ಅಂದರೆ ಹಕ್ಕಿಗಳು. ಎಷ್ಟು ಹಕ್ಕಿಗಳು ಅಂದರೆ ಯಾವ ರೀತಿಯ ಹಕ್ಕಿಗಳು? ಬೇರೆ ಬೇರೆ ರೀತಿಯ ಹಕ್ಕಿಗಳು ಅಂತ. ಇಲ್ಲಿ ವಿವಿಧಾಹ ಅನ್ನೋದು ವಿಶೇಷಣ ಆಗ್ತದೆ, ಖಗಾಹ ನೌನ್ ಆಗ್ತದೆ. ರವಿಹಿ ಉದಯತಿ. ರವಿಯು ಉದಯಿಸುತ್ತಾನೆ. ಇಲ್ಲಿ ಯಾವುದೇ ವಿಶೇಷಣ ಇಲ್ಲ, ರವಿಗೆ ಯಾವುದೇ ವಿಶೇಷಣವನ್ನು ಕೊಟ್ಟಿಲ್ಲ. ರವಿಕಿರಣಾಹ ವಿರಾಜಂತಿ. ರವಿಕಿರಣಗಳು ವಿರಾಜಿಸ್ತಾ ಇವೆ, ತುಂಬ ಶೈನ್ ಆಗ್ತಾ ಇದ್ದಾವೆ. ಇಲ್ಲೂ ಸಹ ಯಾವುದೇ ವಿಶೇಷಣ ಕಾಣಿಸ್ತಾ ಇಲ್ಲ. ಸುಖದಃ ವಾಯು ಶನೈಹಿ ವಹತಿ. ಸುಖವಾಗಿ, ಸುಖವನ್ನ ಕೊಡುವಂತಹ ವಾಯು. ಎಂತಹ ವಾಯು? ಸುಖದಃ ವಾಯು ಶನೈಹಿ ವಹತಿ. ಇಲ್ಲಿ ವಾಯು ನೌನ್, ಅದಕ್ಕೆ ವಿಶೇಷಣ ಸುಖವನ್ನ ಕೊಡುವ ವಾಯು. ಎಂತಹ ವಾಯು? ಸುಖವನ್ನ ಕೊಡುವಂತಹ ವಾಯು. ಆದ್ದರಿಂದ ವಿಶೇಷಣ ಸುಖದಃ ಅಂತ ಆಗ್ತದೆ. ಇವಿಷ್ಟು ಇದಕ್ಕೆ ಆನ್ಸರು. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.